ಬೆಂಗಳೂರಲ್ಲಿ ಭ್ರಷ್ಟ ಬಿಡಿಎ ಅಧಿಕಾರಿಯ ಅಟ್ಟಹಾಸ. ವಕೀಲರೊಬ್ಬರಿಗೆ ಡ್ಯಾಗನ್ನಿಂದ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಬಿಡಿಎ ಅಧಿಕಾರಿಗಳು ಕೊಲೆ ಮಾಡೋದಕ್ಕೂ ಹೆಸದಿಲ್ವಾ ಅಥವಾ ಜಸ್ಟ್ ಧಮ್ಕಿನ? ಬಿಡಿಎ ಅಧಿಕಾರಿ ವೆಂಕಟೇಶ್ ಎಂಬಾತ ಧಮ್ಕಿ ಹಾಕಿದ್ದಾನೆ ಅಂತ ವಕೀಲರೊಬ್ರು ಈಗ ದೂರು ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಕೇಸ್ ಇದು, ಏನಂತ ಧಮ್ಕಿ ಹಾಕಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಬಿಡಿಎ ಅಧಿಕಾರಿಯೊಬ್ಬರು ವೆಂಕಟೇಶ್ ವಕೀಲರೊಬ್ಬರಿಗೆ ಕಾಲ್ ಮಾಡಿ ಧಮಕಿ ಹಾಕಿದ್ದಾರೆ. ಡ್ಯಾಗರ್ನಿಂದ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ನೀತಾ ಎಂಬುವರಿಗೆ ವಂಚನೆ ಕೇಸ್ನಲ್ಲಿ ವಕೀಲರಿಗೆ ಬೆದರಿಕೆ ಹಾಕಿದ್ದಾರೆ. ವಕೀಲ ಹರಿಪ್ರಸಾದ್ಗೆ ವಕಾಲತ್ತು ಮಾಡಬೇಡಿ ನೀತಾ ಪರವಾಗಿ ಅಂತ ಅವರ ಕಚೇರಿಗೆ ನುಗ್ಗಿ ಧಮಕಿ ಹಾಕಿದ್ದಾರಂತೆ. ನೀತಾ ವೆಂಕಟೇಶ್ನಿಂದ ವಂಚನೆಗೆ ಒಳಗಾಗಿರುವ ಮಹಿಳೆ. ನನಗೆ ಪ್ರಭಾವಿ ರಾಜಕಾರಣಿಗಳ ಪರಿಚಯವಿದ್ದು 6 ಕೋಟಿ ನೀಡಿದ್ದೇನೆ, ಅದನ್ನ ರಿಕವರಿ ಮಾಡಿದ್ರೆ ತಪ್ಪೇನು ಅಂತ ಡ್ಯಾಗರ್ ತೋರಿಸಿ ಬೆದರಿಕೆ ಹಾಕಿದ್ದಾರೆ. ಮಾಧ್ಯಮ ಮತ್ತು ಪೊಲೀಸರಿಗೆ ಏನಾದ್ರೂ ಹೇಳ್ಬಿಟ್ರೆ ಚಿಚ್ಚಿ ಸಾಯಿಸ್ತೀನಿ ಅಂತ ಬೇರೆ ಧಮಕಿ ಹಾಕಿದ್ದಾರಂತೆ. ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಧಿಕಾರಿ. ಆ ಒಂದು ಫೋನ್ ನಲ್ಲಿ ಇವ್ರು ಆಡಿರುವಂತಹ ಮಾತುಗಳು ಮತ್ತು ಕೊಟ್ಟಿರುವಂತಹ ಧಮಕಿ, ಬಳಸಿರುವಂತಹ ಪದಗಳು, ಅದನ್ನ ಪ್ರಸಾರ ಮಾಡೋಕ್ಕೂ ಕೂಡ ಯೋಗ್ಯವಲ್ಲದ ಪದಗಳಿಂದ ಬಳಸಿದ್ದಾರೆ ವೆಂಕಟೇಶ್ ಎನ್ನುವಂತಹ ಬಿಡಿಎ ಅಧಿಕಾರಿ. ಕೆಟ್ಟ, ಕೊಳಕು, ಅಸಹ್ಯ ಪದಗಳಿರುವ ಆ ಆಡಿಯೋ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಆದರೆ ಅದು ಪ್ರಸಾರ ಮಾಡೋಕ್ಕೆ ಯೋಗ್ಯವಿಲ್ಲದ ರೀತಿಯಲ್ಲಿ ಅಸಹ್ಯಕರವಾಗಿದೆ ಅಂತ ನನ್ನ ಕಲೀಗ್ಸ್ ಹೇಳ್ತಾ ಇದ್ದಾರೆ. ಕಳೆದ ವರ್ಷ ಲೋಕಾಬಲೆಗೆ ಬಿದ್ದಿದ್ದ ಬಿಡಿಎ ಅಧಿಕಾರಿ ವೆಂಕಟೇಶ್ ಲೋಕಾಯುಕ್ತ ದಾಳಿಯಲ್ಲಿ 1,53,00,000 ಅಕ್ರಮ ಆಸ್ತಿ ಪತ್ತೆಯಾಗಿತ್ತು. ಬಿಡಿಎ ಅಧಿಕಾರಿ ಮೇಲೆ ರೈಸ್ ಪುಲ್ಲಿಂಗ್ ದಂಧೆ ಆರೋಪ ಕೂಡ ಇದೆಯಂತೆ. ಸದ್ಯ ಗೋವಿಂದರಾಜನಗರ ಠಾಣೆಗೆ ದೂರು ನೀಡಿದ್ದಾರೆ ವಕೀಲ ಹರಿಪ್ರಸಾದ್. ಅವರ ಹೆಸರುಗಳು ಸಹ ಅವರು ದುರ್ಬಳಕೆ ಮಾಡ್ತಕ್ಕಂಥ ಪ್ರಯತ್ನ ಆಗ್ತಿದೆ ಅಂತಕ್ಕಂಥ ನನಗೆ ಅರಿವಾಗುತ್ತೆ. ಸೊ ನಂತರದಲ್ಲಿ ಬಂದ ವಿಚಾರ ಏನಂತ ಕೇಳಿದಂಥ ಸಂದರ್ಭದಲ್ಲಿ, ನೀತಾ ಅಂತಕ್ಕಂಥ ವ್ಯಕ್ತಿ ನಿಮ್ಮಲ್ಲಿ ಬಂದಿದ್ದಾರೆ, ಆಕೆಗೆ ಯಾವುದೇ ರೀತಿಯ ನೀವು ಕಾನೂನಾತ್ಮಕ ಸಹಾಯವನ್ನು ಮಾಡಬಾರ್ದು, ಮಾಡಿದ್ರೆ ನಿಮ್ಮನ್ನು ನಾನು ಬಿಡೋದಿಲ್ಲ, ನನಗೆ ತುಂಬ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸೊ ನಾನು ನಿಮ್ಮನ್ನು ಮುಗಿಸಬಲ್ಲೆ ಅಂತೇಳಿ ನನಗೆ ಡ್ರ್ಯಾಗನ್ ಸಮೇತ, ಚಾಕುರು ಸಮೇತ ತೋರಿಸಿ ನನಗೆ ಬೆದರಿಕೆ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಇದಾದ ನಂತರದಲ್ಲಿ ನಾನು ಸಂಬಂಧಪಟ್ಟ ಗೋವಿಂದರಾಜನಗರ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ದೂರು ದಾಖಲಿಸ್ತೀನಿ. ಸೊ ಪೊಲೀಸ್ನವರು ಅದ್ರ ಬಗ್ಗೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಹೇಳ್ತಕ್ಕಂಥ ಏನು ವಿಚಾರ ಅಂತಂದರೆ, ನೋಡಿ, ಈ ವೆಂಕಟೇಶ್ ಅಂತಕ್ಕಂಥ ವ್ಯಕ್ತಿ ಬಿಡಿಎನಲ್ಲಿ ಕೆಲಸ ಮಾಡಿಕೊಂಡು, ಅಕ್ರಮಗಳು ಮಾಡಿಕೊಂಡು, ಅಧಿಕಾರದ ಮಿಸ್ಯೂಸ್ ಮಾಡಿಕೊಂಡು ತುಂಬ ಒಂದು ಹೀನ ಕೃತ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾನೆ. ಇದಕ್ಕೆ ಒಂದು ತಂಡ ಕಟ್ಕೊಂಡಿದ್ದಾರೆ. ಇದರಲ್ಲಿ ಕೆಲವು ಅಧಿಕಾರಿಗಳ ಒಂದು ಸಹಕಾರ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಾಗಿದೆ. ಸೊ ಈ ವಿಚಾರದಲ್ಲಿ ನಾನು ಮುಂದೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಸಂಬಂಧನೇ ಆಗಬೇಕು, ಅದ್ರದ್ದು ಸಂಬಂಧನೇ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ನನಗೆ ಪರಿಚಯ ಮಾಡ್ತಾರೆ. ಅವರ ಹೆಸರುಗಳು ಸಹ ಅವರು ದುರ್ಬಳಕೆ ಮಾಡ್ತಕ್ಕಂಥ ಪ್ರಯತ್ನ ಆಗ್ತಿದೆ ಅಂತಕ್ಕಂಥ ನನಗೆ ಅರಿವಾಗುತ್ತೆ. ಸೊ ನಂತರದಲ್ಲಿ ಬಂದ ವಿಚಾರ ಏನಂತ ಕೇಳಿದಂಥ ಸಂದರ್ಭದಲ್ಲಿ, ನೀತಾ ಅಂತಕ್ಕಂಥ ವ್ಯಕ್ತಿ ನಿಮ್ಮಲ್ಲಿ ಬಂದಿದ್ದಾರೆ, ಆಕೆಗೆ ಯಾವುದೇ ರೀತಿಯ ನೀವು ಕಾನೂನಾತ್ಮಕ ಸಹಾಯವನ್ನು ಮಾಡಬಾರ್ದು, ಮಾಡಿದ್ರೆ ನಿಮ್ಮನ್ನು ನಾನು ಬಿಡೋದಿಲ್ಲ, ನನಗೆ ತುಂಬ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸೊ ನಾನು ನಿಮ್ಮನ್ನು ಮುಗಿಸಬಲ್ಲೆ ಅಂತೇಳಿ ನನಗೆ ಡ್ರ್ಯಾಗನ್ ಸಮೇತ, ಚಾಕುರು ಸಮೇತ ತೋರಿಸಿ ನನಗೆ ಬೆದರಿಕೆ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಇದಾದ ನಂತರದಲ್ಲಿ ನಾನು ಸಂಬಂಧಪಟ್ಟ ಗೋವಿಂದರಾಜನಗರ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ದೂರು ದಾಖಲಿಸ್ತೀನಿ. ಸೊ ಪೊಲೀಸ್ನವರು ಅದ್ರ ಬಗ್ಗೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಹೇಳ್ತಕ್ಕಂಥ ಏನು ವಿಚಾರ ಅಂತಂದರೆ, ನೋಡಿ, ಈ ವೆಂಕಟೇಶ್ ಅಂತಕ್ಕಂಥ ವ್ಯಕ್ತಿ ಬಿಡಿಎನಲ್ಲಿ ಕೆಲಸ ಮಾಡಿಕೊಂಡು, ಅಕ್ರಮಗಳು ಮಾಡಿಕೊಂಡು,